ತವ್ರ ಮನೆ ಕೊಟ್ರೆ ನಿಮ್ಮ ಅಪ್ಪನ್ ಬೈತೀರಾ? ನಮ್ಮ ಅಪ್ಪನ್ ಮಕ ನೋಡಿ ಹೆಂಗ್ ತಂದು ಕೊಟ್ಟವನ್ ಅಂತೀರಾ? ಇಲ್ಲ ಅನ್ನೋದಿಲ್ಲ. ಅವ್ರು ಏನ್ ಕೊಟ್ರು ನಿಮ್ ಗಂಡ ಹತ್ರ ಹೇಳ್ತೀರಿ ತವ್ರ ಮನೆ ಎಲ್ಲಿ ಬಿಟ್ಟು ಕೊಡಕ್ ಚಾನ್ಸೇ ಇಲ್ಲ ನೀವು ನಿಮ್ ತವ್ರ ಮನೇನ. ಅವರು ಖರ್ಚಿಗೆ ಕೊಟ್ರು ಕಂಬ್ಲಿ ಕೊಟ್ಟಂಗೆ ಖುಷಿ ಪಡ್ತೀರ. ಹೆಣ್ಮಕ್ಳು ಗುಣಾನ ಅಂತದ್ದು. ಆಮೇಲೆ ಎಷ್ಟೋ ಸಭೆಗಳಲ್ಲಿ ಇದೆಯೋ ಇಲ್ಲ ನನಗೆ ಗೊತ್ತಿಲ್ಲ, ಬೇಕಾಗಿಲ್ಲ. ನಮ್ಮ ಸಭೆಯಲ್ಲಿ ನಮ್ಮ ಸಭೆ ಹೆಣ್ಣು ಮಕ್ಕಳಿಗೆ ನಮ್ಮ ಸಭೆನೇ ತವರು ಮನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ದೇವರಿಗೆ ಸ್ತೋತ್ರ. ಈ ಸಮಯದಲ್ಲಿ ದೇವರ ವಾಕ್ಯಕ್ಕೆ ಹೋಗೋಣ. ಪ್ರಾರ್ಥನಾ. ತಂದೆ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ರಾತ್ರಿ ಸಮಯದಲ್ಲಿ ನೀವು ಮಾತಾಡಿ ನನ್ನ ದಾಸರ ಮಕ್ಕಳು ಎಲ್ಲರೂ ಬಲಗಳು ಸಹಾಯ ಮಾಡಬೇಕು. ಈ ರಾತ್ರಿ ಸಮಯದಲ್ಲಿ ನೀವು ಮಾತಾಡಿದ್ದಾದ್ರೆ ಅನೇಕ ಬದಲಾವಣೆ ಉಂಟಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರು ಬಿಡಿ ಅಂತಂದ್ರೆ ಆಮೆನ್. ಪ್ರೈಸ್ ದಿ ಲಾರ್ಡ್. ಮತ್ತಾಯ ಬರೆದ ಸುವಾರ್ತೆ 4ನೇ ಅಧ್ಯಾಯ 16ನೇ ವಾಕ್ಯ. ಕತ್ತಲಲ್ಲಿ ಸಂಚರಿಸುವ, ಕತ್ತಲಲ್ಲಿ ವಾಸಿಸಿದ ಈ ಸೀಮೆಗಳ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು. ಕತ್ತಲಲ್ಲಿ ವಾಸಿಸಿದ ಈ ಸೀಮೆಗಳ ಜನರಿಗೆ ದೊಡ್ಡ ಬೆಳಕು, ಚಿಕ್ಕ ಬೆಳಕಲ್ಲ, ದೊಡ್ಡ ಬೆಳಕು ಕಾಣಿಸಿತು. ಆಮೆನ್. ದೇವರಿಗೆ ಸ್ತೋತ್ರ. ಬೆಳಕು ಯಾರಿಗೆ ಬೇಕು? ಬೆಳಕು ಯಾರಿಗೆ ಬೇಕು ಅಂತ ಕೇಳಿದೆ. ಓಕೆ, ನಿಮ್ಗೆ ಎಷ್ಟು ಜನಕ್ಕೆ ಬೇಕು ಬೆಳಕು? ಎಲ್ಲಾರ್ಗೂ ಬೇಕು. ಕರೆಕ್ಟ್, ಎಲ್ಲಾರ್ಗೂ ಬೇಕು. ಆಮೆನ್. ದೇವರಿಗೆ ಸ್ತೋತ್ರ. ಕತ್ತಲು, ಬೆಳಕಿನ ಬೆಲೆ ಯಾವಾಗ ಗೊತ್ತಾಗುತ್ತಂದ್ರೆ ಕತ್ತಲಿನ ಗುಣವನ್ನ ಗೊತ್ತಾದಾಗ ಮಾತ್ರ. ಈ ಕತ್ತಲಂದ್ರೆ ಮೊದಲನೇದಾಗಿ ನಮಗ್ ಬರೋದಂದ್ರೆ ಭಯ. ಕತ್ತಲಿಂದಗಡೆ ಇರೋದು ಏನದು? ಭಯ. ಕತ್ತಲಲ್ಲಿ ಭಯ, ಮರಣದ ಭಯ, ರೋಗದ ಭಯ, ದೆವ್ವದ ಭಯ, ನಾನಾ ತರದ ಭಯ ಒಳಗೊಂಡಿರೋದೇ ಕತ್ತಲು. ಇವತ್ತು ಭಯದಲ್ಲಿ ಜೀವಿಸುವಂತ ಜನಗಳಿಗೆ ಒಂದು ದೊಡ್ಡ ಸಂತೋಷ ಏನಂದ್ರೆ, ಈ ಕತ್ತಲಲ್ಲಿ ಸಂಚರಿಸುವ ಜನಗಳಿಗೆ ಒಂದು ಬೆಳಕಿದೆ. ಆ ಬೆಳಕಿನ ಹೆಸರು ಯೇಸು ಕ್ರಿಸ್ತನು. ಆ ಬೆಳಕಿನ ಹೆಸರು ಯೇಸು ಕ್ರಿಸ್ತನಾಗಿದ್ದ. ಆಮೆನ್. ಎಷ್ಟು ಜನ ಈ ಕತ್ತಲ ತಕ್ಷಣನೇ ಭಯ, ಭೀತಿ, ನೋವು ಈ ರೀತಿಯಾಗಿ ನೀವು ಅನುಭವಿಸ್ತಾ ಇದ್ದೀರೋ, ಇವತ್ತು ಯೇಸು ಕ್ರಿಸ್ತನನ್ನ ನಿಮ್ಮ ಜೀವಿತದಲ್ಲಿ ಬರಮಾಡಿಕೊಂಡುವಾಗ, ಆಹ್ವಾನ ಮಾಡುವಾಗ, ನಿಮ್ಮಲ್ಲಿ ಒಂದು ಬೆಳಕು ಉಂಟಾದಾಗ, ಬೆಳಕಿನ ಲಕ್ಷಣ ಏನಂದ್ರೆ ಧೈರ್ಯ, ನಂಬಿಕೆ ಸ್ಪಷ್ಟವಾಗಿ ಕಾಣಿಸುತ್ತೆ. ಕತ್ತಲು ಕಾಣಿಸಲ್ಲ, ದಿಕ್ಕು ಕಾಣಿಸಲ್ಲ, ಹೆಂಗ್ ಹೋಗ್ತಿರೋ ಗೊತ್ತಿಲ್ಲ. ಆದ್ರೆ ಬೆಳಕಿದ್ರೆ ಎಲ್ಲವನ್ನೂ ಕಾಣಿಸುತ್ತೆ. ಎಷ್ಟು ಜನ ಈ ಒಂದು ಹೊಲಗಳ ಮೇಲೆ ಹೋಗಿ ಬರ್ತೀರಾ? ಯಾಕಂದ್ರೆ ಇವಾಗ ಏನಿದೆ, ಆದ್ರೆ ಹೋಗೋದು ಈಸಿನೇ ಅನ್ಕೋಬಹುದು. ಬೆಳಕಿದ್ರೆ, ಕತ್ಲಿದ್ರೆ ಹೋಗೋದಕ್ಕೆ ಆಗಲ್ಲ. ಕಲ್ಲು, ಮುಳ್ಳು, ಮರ, ಹಳ್ಳ ಇರ್ತದೆ, ಹಾವು ಮಲ್ಕೊಂಡಿರ್ತದೆ ಅಲ್ವಾ? ಹಾವಂದ ತಕ್ಷಣ ಭಯ ಬೀಳ್ತೀರಾ? ಹಿಂದಿನ ಕಾಲದಲ್ಲಿ ಒಂದು ದೊಣ್ಣೆ ಎತ್ಕೊಂಡು ಹೋಗ್ತಾ ಇದ್ರು. ದೊಣ್ಣೆ ಎತ್ಕೊಂಡು ಯಾಕೆ ಹೋಗ್ತಾ ಇದ್ರು? ಹಾವು ಸಿಕ್ತರೆ ಹೊಡಿಬೇಕಂತಲ್ಲ, ಆ ಕುಟ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಹಾವುಗಳು ಆ ಸೌಂಡಿಗೆ ಆ ಒಂದು ಭೂಮಿ ಅದರುತ್ತಲ್ಲ, ಅದ್ರದಾಗ ಹಾವು ಮಲ್ಕೊಂಡಿದ್ರೆ ಪಕ್ಕಕ್ಕೆ ಹೋಗ್ಬಿಡುತ್ತೆ. ಅದು ಹಿರಿಯರ ಒಂದು ಅಭ್ಯಾಸ. ಆಮೇಲೆ ಇವಾಗ ಯಾರು ದೊಣ್ಣೆ ಹಿಡ್ಕೊಂಡು ಹೋಗೋರು ಇಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಗಮನಿಸ್ರಿ, ಕತ್ತಲಲ್ಲಿ ವಾಸಿಸಿದ ಈ ಸೀಮೆಗಳ ಜನರಿಗೆ ದೊಡ್ಡ ಬೆಳಕು ಕಾಣಿಸ್ತು ಅಂತ ದೇವರ ವಾಕ್ಯ ಹೇಳಲ್ಪಟ್ಟಿದೆ. ಕತ್ತಲಲ್ಲಿ ವಾಸ ಮಾಡಂದವರಿಗೆ ಸಮಾಧಾನ ಇಲ್ಲದಿರುವಂತ ಜನ, ಬಿಡುಗಡೆ ಇಲ್ಲದಂತ ಜನ, ದಿಕ್ಕೇ ಕಾಣದಂತ ಜನ, ಯಾವ ಕಡೆ ನೋಡಿದ್ರು
ಎಲ್ಲ ಬಾಗಿಲು ಮುಚ್ಚಲ್ಪಟ್ಟಾಗ ನನಗೊಂದು ಬಾಗಿಲು ತೆರೆಯಲ್ಪಡ್ತೀರ, ನಾನೊಂದು ಚೆನ್ನಾಗ್ ಆಗ್ತೀನ, ಬದುಕುತ್ತೀನ, ಕಟ್ತೀನ ಅಂತಹ ಆಸೆ ಸತ್ತೋದಂತ ಜನಗಳಿಗೆ ಒಂದು ಗುಡ್ ನ್ಯೂಸ್, ಒಂದು ಸಂತೋಷ ಸಂದೇಶ ಏನಂದ್ರೆ, ವಿಚಾರ ಏನಂದ್ರೆ, ಯೇಸು ಕ್ರಿಸ್ತನು ನಿಮ್ಮ ಜೀವಿತಗಳಲ್ಲಿ ಒಂದು ಬೆಳಕಾಗಿ ಬರ್ತಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರ. ಯೋಹನ ಬರೆದ ವಾಕ್ಯದಲ್ಲಿ 9ನೇ ಅಧ್ಯಾಯ 5ನೇ ವಾಕ್ಯ, ನಾನು ಲೋಕದಲ್ಲಿರುವಾಗ ಲೋಕಕ್ಕೆ ಬೆಳಕಾಗಿದ್ದೇನೆ. ಆಮೆನ್. ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದ ಉದ್ದೇಶ ಅಂದ್ರೆ ಕತ್ತಲಲ್ಲಿರುವ ಜನಗಳಿಗೆ ಬೆಳಕು ಕೊಡಬೇಕು ಅಂತ ಹೇಳಿ. ಆಮೆನ್. ಎಲ್ಲೋ ಓದ್ರಿ ಇನ್ನೊಂದ್ಸತಿ. ನಾನು ಲೋಕದಲ್ಲಿರುವಾಗ ಲೋಕಕ್ಕೆ ಬೆಳಕಾಗಿದ್ದೇನೆ ಅಂದನು. ಲೋಕಕ್ಕೆ ಬೆಳಕಾಗಿದ್ದೇನೆ. ಹಲ್ಲೆಲೂಯಾ. ಯಾವ ದೇವರಾದ್ರೂ ಯಾವತ್ತಾದ್ರೂ ಎಲ್ಲಾದ್ರೂ ನಾನು ಬೆಳಕು ಹೇಳಿ. ಆಮೆನ್. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಈ ಬೆಳಕಿನ ಗುಣ ಏನ್ ಗೊತ್ತಾ? ಒಬ್ಬ ಪೇಷಂಟ್ಗೆ ಡಾಕ್ಟ್ರು ಜನಗಳು ಹೇಳ್ತಾರೆ ನೀನ್ ಸತ್ತೋಗ್ತೀಯ ಅಂತ, ಡಾಕ್ಟರ್ಗಳು ಹೇಳ್ತಾರೆ ನೀನ್ ಸತ್ತೋಗ್ತೀಯ ಅಂತೇಳಿ. ಆದ್ರೆ ಒಬ್ಬ ಡಾಕ್ಟರ್ ಹೇಳ್ತಾರೆ ನೀನು ಸಾಯಲ್ಲ, ಬದುಕ್ತೀಯ ಅಂತ. ಏನ್ ವ್ಯತ್ಯಾಸ? ಇಷ್ಟು ಜನ ಸಾಯ್ತಾರ ಅಂತ ಹೇಳುವಾಗ ಅಷ್ಟೇ ನನ್ನ ಜೀವಿತ, ಅಷ್ಟೇ. ಊಟ ಬಿಟ್ಬಿಡ್ತಾರೆ, ನಿದ್ದೆ ಬಿಟ್ಬಿಡ್ತಾರೆ, ಬೈಕ್ಗೆ 6 ತಿಂಗಳು ಬದುಕವನು 3 ದಿವಸಕ್ಕೆ ಸತ್ತೋಗ್ತಾನೆ. ಕಾರಣ ಏನು? ಭಯ. ಭಯ ಇರೋದ್ರಿಂದ ಬೇಗ ಸತ್ತೋಗಕ್ಕೆ ಅವನ ಪ್ರಾಣ ಒಡ್ಕೊಂತ ಇರ್ತದೆ, ಹಾರ್ಟ್ ಬೀಟ್ಸ್ ಜಾಸ್ತಿ ಆಗ್ತದೆ. ಆದ್ರೆ ಯಾವಾಗ ಒಬ್ಬ ಒಳ್ಳೆ ಡಾಕ್ಟರ್ ಬಂದು ಹೇಳ್ತಾನೆ, ನಿನಗೆ ಯಾರು ಹೇಳಿದ್ದು, ನಿನಗೆ ಯಾವುದು ಇಲ್ಲ, ನೀನು ಫಸ್ಟ್ ಕ್ಲಾಸ್ ನಾಳೆ ಇಷ್ಟೊತ್ತು ಚೆನ್ನಾಗಾಗ್ಬಿಡ್ತೀಯ ಅಂದ್ರೆ ಹೆಂಗಿರುತ್ತೆ ಗೊತ್ತಾ? ಹೆಂಗಿರುತ್ತೆ? ಖುಷಿ ಆಗುತ್ತೆ. ಈ ಖುಷಿನೇ ಬೆಳಕು. ಹಲ್ಲೆಲೂಯಾ. ನಾವು ಖುಷಿ ಕೊಡಕ್ಕೆ ಯೇಸುಸ್ವಾಮಿ ಬಂದಿದ್ದು. ಹಲ್ಲೆಲೂಯಾ. ಭಯ ಪಡಿಸೋದಕ್ಕಲ್ಲ, ಭಯ ಪಡುವರನ್ನ ನಾನಿದ್ದೀನಿ, ಭಯ ಪಡಬೇಡ, ಧೈರ್ಯವಾಗಿರು ಅಂತ ಹೇಳೋದಕ್ಕೆ ಯೇಸುಸ್ವಾಮಿ ಬಂದಿದ್ದು. ಕೈಗಳಂತೆ ಹಲ್ಲೆಲೂಯಾ ಹೇಳಿ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರ. ಆಮೆನ್. ಕೀರ್ತನೆಗಳ 18ನೇ 22ನೇ ವಾಕ್ಯ. ಮನೇಲಿ ಸ್ಟ್ಯಾಂಡ್. ಹಾ, 18-28 ನೀನೇ ನನ್ನ 28ನೇ ವಾಕ್ಯ. ನೀನೇ ನನ್ನ ದೀಪವನ್ನು ಹೊತ್ತಿಸುವವನಲ್ಲವೇ? ನೀನೇ ನನ್ನ ದೀಪವನ್ನ ಹೊತ್ತಿಸುವನಲ್ಲವೇ? ಚಪ್ಪಾಳೆ ದೇವರ ಮಹಿಮೆಗಾಗಿ ಅದ್ಭುತವಾದಂತಹ ವಾಕ್ಯ ಭಾಗ ಅದು. ನೀನೇ ನನ್ನ ಜೀವಿತವನ್ನ. ತೆಲುಗಲ್ಲಿ ನಾವು ಹೇಳ್ತೀವಲ್ಲ ಒಂದು ಹಾಡು. ಯಾವ ಹಾಡು? నా ఇంటి ఎన్ని తలిచినా ఏది అడిగినా జరిగేది నీ చిత్తమే ప్రభువా, జరిగేది. ఎన్ని తలిచినా ఏది అడిగినా జరిగేది నీ చిత్తమే ప్రభువా. నా ఇంటి దీపము నువ్వే అని తెలిసి, నా ఇంటి దీపము నువ్వే అని తెలిసి, నా హృదయము నీ కొరకై పదరపరిచింది, నా హృదయము నీ కొరకై పదరపరిచింది. ఆరిపోయిన వెలుగు దీపము, ఆరిపోయిన వెలుగు దీపము, ఆపదలు నన్ను ఎన్నాటియున్నా, ఆపదలు నన్ను ఎన్నాటియున్నా, నా కాపరి నువ్వే నన్నాదుకుంటివి, నా కాపరి నువ్వే నన్నాదుకుంటివి. లోకమంతయు నన్ను విడిచిన
ಆಮೆನ್. ಲಾರ್ಡ್, ವಾಕ್ಯ ಎಷ್ಟು ಚೆನ್ನಾಗಿ ಹೇಳುತ್ತೆ ನೋಡ್ರಿ. ನನ್ನ ದೀಪವನ್ನ ಹಚ್ಚುವವರು ಯಾರು? ನೀನೇ ನನ್ನ ದೀಪವನ್ನ ಹೊತ್ತಿಸುವರಲ್ಲ. ಹಲ್ಲೆಲೂಯ. ನನ್ನ ದೇವರಾದ ಯೆಹೋವನು ನನಗೆ ಬೆಳಕನ್ನು ಕೊಟ್ಟು ಕತ್ತಲನ್ನು ಪರಿಹರಿಸುವನು. ಹಲ್ಲೆಲೂಯ. ಇದು ತುಂಬಾ ಸುಂದರವಾದಂತ ವಾಕ್ಯ ಭಾಗ. ನನಗೆ ತುಂಬಾ ಇಷ್ಟ ಆಗ್ತದೆ ಪದೇ ಪದೇ ವಾಕ್ಯವನ್ನು ಓದೋದಕ್ಕೆ. ನೋಡ್ರಿ, ನೀನೇ ನನ್ನ ದೀಪವನ್ನ ಹೊತ್ತಿಸುವನು. ನೀನೇ ನನ್ನ ದೀಪವನ್ನ ಹೊತ್ತಿಸುವನಲ್ಲವೇ? ನನ್ನ ದೇವರಾದ ಯೆಹೋವನು ನನಗೆ ಬೆಳಕನ್ನು ಕೊಟ್ಟು ಕತ್ತಲನ್ನು ಪರಿಹರಿಸುವನು. ಬೆಳಕನ್ನು ಕೊಟ್ಟು ಕತ್ತಲನ್ನು ಪರಿಹರಿಸುವನಾಗಿದ್ದಾನೆ. ನನ್ನ ರೋಗಕ್ಕೆ ಔಷಧಿ ಯೇಸು ಕ್ರಿಸ್ತನಾಗಿದ್ದಾನೆ. ನನ್ನ ರೋಗಕ್ಕೆ ಔಷಧಿ ಯಾರಾಗಿದ್ದಾರೆ? ಯೇಸು ಕ್ರಿಸ್ತನೇ ಔಷಧಿ ಆಗಿದ್ದಾನೆ. ಆತನ ಬಾಸುಂಡಿಗಳಿಂದ ನಾನು ಗುಣ ಆಗಿದ್ದೇನೆ. ಹಲ್ಲೆಲೂಯ. ಸಾಲದಲ್ಲಿರುವಂತ ಜನಗಳಿಗೆ ಕತ್ತಲು ತುಂಬಿಕೊಂಡಿದೆ. ಮನೆಯಿಂದ ಹೊರಗಡೆ ಬರದೆ ಎಲ್ಲೋ ಬಚ್ಚಿಟ್ಟುಕೊಂಡಿರ್ತೀರಾ. ಕರ್ತನು ನಿನ್ನ ಸಾಲವನ್ನ ತನ್ನ ಐಶ್ವರ್ಯ ತಕ್ಕ ಹಾಗೆ ಎಲ್ಲ ತೀರಿಸುವಂತನಾಗಿದ್ದಾನೆ. ಆಮೆನ್. ಒಬ್ಬ ಸಹೋದರ ಇವತ್ತು ಬಂದು ಹೇಳಿದ್ರು, ನಾವು ಮನೆ ಇವತ್ತು ಉಳಿಸ್ಕೋಬೇಕಾದ್ರೆ ನಮ್ಮ ಅತ್ತೆ ಮನೆ ಕಡೆಯಿಂದ, ನಮ್ಮ ಮಾವನ ಮನೆ ಕಡೆ ಬಂದು ಅವರೇ ಕರೀತಾ ಇದ್ದಾರೆ, ಏನಾದ್ರೂ ದೇವ್ರು ಸಹಾಯ ಮಾಡ್ತಾರೆ ಅಂತ ಹೇಳಿ. ಆ ವಿಷಯ ಕೇಳುವಾಗ ಅವ್ರಿಗೆ ಎಷ್ಟು ಸಂತೋಷ ಆಯ್ತೋ ಗೊತ್ತಿಲ್ಲ, ನನಗೂ ಮಾತ್ರ ತುಂಬಾ ಸಂತೋಷ ಆಯ್ತು. ಆ ಕುಟುಂಬ ಚೆನ್ನಾಗಿರ್ಬೇಕು ಅಂತ ಹೇಳಿ. ನಮ್ಮ ಪ್ರಾರ್ಥನೆ ವೇಸ್ಟ್ ಆಗಲ್ಲ. ನಮ್ಮ ಏಸಪ್ಪ ಕೈ ಬಿಡೋದಿಲ್ಲ, ಸೋತೋಗಬಾರ್ದು. ಯಾಕಂದ್ರೆ ನನ್ನ ದೀಪವನ್ನು ಹಚ್ಚವರು ಯಾರು? ನಮ್ಮ ಮನೆಯಲ್ಲಿ ದೀಪ ಹಚ್ಚವರು ಯಾರು? ಏಸಪ್ಪನೇ ಆಗಿದ್ದಾರೆ. ಆಮೆನ್. ಒಬ್ಬೊಬ್ಬರಿಗೂ ಒಂದು ಸಮಸ್ಯೆ ಇರಬಹುದು. ಆ ಸಮಸ್ಯೆ ನಿಮ್ಮನ್ನ ಭಯಪಡಿಸ್ತಾ ಇರಬಹುದು. ಆ ಸಮಸ್ಯೆ ನಿಮ್ಮನ್ನ ಹೊರಗಡೆ ಓಡಾಡ್ತಿದ್ದಂಗೆ ಮಾಡ್ತಾ ಇರಬಹುದು. ನಿನ್ನ ಜೀವದ ಕೆಟ್ಟು ಹೋಗಿರಬಹುದು. ವ್ಯಭಿಚಾರ ಮಾಡಿ ಸಿಕ್ಕಿದಂತಹ ಸ್ತ್ರೀಗೆ ಯೇಸು ಸ್ವಾಮಿ ಹೇಳಿದ್ರು, ನಿನ್ನನ್ನ ಯಾರು ಶಿಕ್ಷಿಸಲಿಲ್ವಾ? ಶಿಕ್ಷಿಸಲ್ಲ, ನಾನು ಶಿಕ್ಷಿಸೋದಿಲ್ಲ. ಆದ್ರೆ ಒಂದು ಮಾಡ್ಬೇಕು, ನೀನು ನಿಮ್ಮಲ್ಲಿ ಪಾಪ ಮಾಡಬೇಡ. ಪಾಪ ಮಾಡಿದ್ರೆ ದೀಪ ಹಾರಿ ಹೋಗ್ತದೆ. ಈಗ ನಾನು ನಿನ್ನ ಜೀವಿತ ದೀಪವನ್ನು ಹಚ್ಚುತ್ತಾ ಇದ್ದೇನೆ. ನಿನ್ನ ಜೀವಿತ ದೀಪವನ್ನು ಹಚ್ತಾ ಇದ್ದೇನೆ. ನಿನ್ನ ಮನೆಯಲ್ಲಿ ದೀಪವನ್ನು ಹಚ್ತಾ ಇದ್ದೇನೆ. ಇನ್ನು ನಾಚಿಕೆ ಪಡಬೇಡ. ಬದುಕಿದ್ರೆ ಕ್ರಿಸ್ತನಿಗಾಗಿ ಬದುಕೋ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಅವರ ಜೀವಿತದಲ್ಲಿ ಎಲ್ಲರೂ ಕೆಟ್ಟವರಾಗಿ ನೋಡ್ತಾ ಇದ್ರ ಹೆಂಗಸನನ್ನ, ಕೆಟ್ಟದಾಗಿ ಬಳಸ್ಕೊಳ್ತಾ ಇದ್ರು. ಯಾರು ನೀನು ಚೆನ್ನಾಗಿರು ಅಂತ ಹೇಳ್ತಾ ಇಲ್ಲ. ಎಲ್ಲರೂ ಕತ್ತಲಿಗೆ ಕರ್ಕೊಂಡು ಹೋಗ್ತಿದ್ರೆ ಹೆಂಗಸನನ್ನ. ಯೇಸು ಕ್ರಿಸ್ತನೊಬ್ಬನೇ ಕತ್ತಲಿಂದ ಹೆಂಗಸನ್ನ ಕರ್ಕೊಂಡ್ ಬಂದು, ಇನ್ನು ಮೇಲೆ ಬೆಳಕಲ್ಲಿ ಬದುಕಬೇಕಮ್ಮ ನೀನು ಅಂತ ಹೇಳಿದ್ರು. ಆಮೆನ್. ಆಮೆನ್. ಆಯಮ್ಮ ತೀರ್ಮಾನ ಮಾಡಿದ್ಲು, ಯೇಸು ಸ್ವಾಮಿಗಿಂತ ನನ್ನ ಜೀವಿತದಲ್ಲಿ ನೀ ಯಾವುದು ಮುಖ್ಯನೇ ಅಲ್ಲ. ಹಲ್ಲೆಲೂಯ. ದೆವ್ವಗಳಿಂದ ಬಂಧಿಸಲ್ಪಟ್ಟು ಮಶಾನದಲ್ಲಿ ಸಮಾಧಿಗಳ ಮಧ್ಯದಲ್ಲಿ ಕೂಗಾಡ್ತಿದ್ದಂತಹ ಒಂದು ದೆವ್ವದಂತಹ ವ್ಯಕ್ತಿಗೆ ಊರಿನ ಜನ ಭಯ ಬೀಳ್ತಾ ಇದ್ರು. ಚರಿಪಳ್ಳಿಗಳಿಂದ ಕಟ್ಟಾಕಲ್ಪಟ್ಟಿದ್ರು, ಹಗ್ಗಗಳಿಂದ ಕಟ್ಟಾಕಲ್ಪಟ್ಟಿದ್ರು. ಯಾರು ಆತನನ್ನ ಹತೋಟಿಗೆ ತೆಗೆದುಕೊಂಡು ಬರಕ್ಕಾಗ್ತಾ ಇರ್ಲಿಲ್ಲ. ಸೈತಾನನ ಅವಾಗ ಅವನ ಜೀವಿತದಲ್ಲಿ ಬಂದು ಕಿರ್ಚಾಟ, ಕೂಗಾಟ ಆರ್ಭಟಿಸ್ತಾ ಇದ್ದ. ಅವನನ್ನ ಹತೋಟಿಗೆ ಬರಕ್ಕೆ ಮನುಷ್ಯನ ಕೈಯಲ್ಲಿ ಆಗ್ಲಿಲ್ಲ, ಮಂತ್ರಶಕ್ತಿಗಳ ಕೈಯಲ್ಲಿ ಆಗ್ಲಿಲ್ಲ, ಸರ್ಕಾರದ ಕೈಯಲ್ಲಿ ಆಗ್ಲಿಲ್ಲ. ಸೈತಾನನ ಅವನ ನಾಶ ಮಾಡಬೇಕು, ದೆವ್ವ ಹಿಡಿದವನನ್ನ ಸಾಯಿಸಬೇಕಂತೇಳಿ ಆಗಾಗ ತನ್ನ ಕೈಗಳಿಂದ ಕಲ್ಲುಗಳನ್ನ ಎತ್ಕೊಂಡು ಗಾಯ ಪಡಿಸ್ಕೊಳ್ತಾ ಇದ್ದ, ಮೈಯೆಲ್ಲ ಗಾಯ ಮಾಡ್ಕೊಳ್ತಾ ಇದ್ದ. ಆದ್ರೆ ಆತನ ಪ್ರಾಣಕ್ಕೆ ಅಪಾಯ ಆಗದಂತೆ ಕಾಪಾಡಿ ಒಂದು ದಿನ ಆತನ ಕರೀದೇ ಇಲ್ಲ. ಸೈತಾನಿಗೆ ದೆವ್ವ ಬಿಡುಗಡೆ ಮಾಡ್ಬೇಕಂತ ಕರೆದ್ರೆ ಯಾರಾದ್ರು ಇಲ್ಲ ಅಂದ್ರು ಕೆಲವರು ಹೆಣ್ಣು ಮಕ್ಕಳನ್ನ ಅವ್ರನ್ನ ಇವ್ರನ್ನ ಗಂಡಸರು ಕರ್ಕೊಂಡ್ ಬರ್ತಾರೆ. ನನ್ನ ಗಂಡನಿಗೆ ದೆವ್ವ ಹಿಡ್ದಿದೆ, ಹೆಂಡತಿ ದೆವ್ವ ಹಿಡ್ದಿದೆ ಅಂತ ಹೇಳಿ ಕರ್ಕೊಂಡ್ ಬಂದು ಪ್ರೇಯರ್ ಮಾಡಿಸ್ತಾರೆ. ಆದ್ರೆ ಆ ಕಾಲದಲ್ಲಿ, ಆ ಸಮಯದಲ್ಲಿ ಆ ಸಮಾಧಿಗಳ ಮಧ್ಯದಲ್ಲಿದ್ದಂತ ವ್ಯಕ್ತಿಗೆ ಯಾರು ಬಂದು ಸಹಕಾರ ಕೊಡ್ತಾರಿಲ್ಲ. ಅವ್ರ ಬಂಧುಗಳು ಇದ್ರು ಇಲ್ಲ ನನಗೆ ಗೊತ್ತಿಲ್ಲ. ಆದ್ರೆ ಅವ್ರು ಯಾರು ಅವ್ರ ಕಡೆ ಗಮನ ಕೊಟ್ಟಿಲ್ಲ. ಆ ವ್ಯಕ್ತಿಗೆ ಕರೆಯೋದಕ್ಕೆ, ಯೇಸುವನ್ನು ಕರೆಯೋದಕ್ಕೆ ಜ್ಞಾನ ಇಲ್ಲ. ಯಾಕಂದ್ರೆ ಅನೇಕ ದೆವ್ವಗಳು, ಸಾವಿರಾರು ದೆವ್ವಗಳು ಆತನ ಒಳಗಡೆ ಇತ್ತು. ಅದನ್ನ ನಾಶ ಮಾಡಬೇಕಂತ ಒಂದು ದೆವ್ವಲ್ಲ, ಎರಡು ದೆವ್ವಲ್ಲ, 2,000 ದೆವ್ವಗಳು ಇದ್ದವಂತ ಒಬ್ಬ ವ್ಯಕ್ತಿಯಲ್ಲಿ. 2,000 ದೆವ್ವಗಳು ಸೇರೋ ಉದ್ದೇಶ ಏನು ಗೊತ್ತಾ? ಆ ವ್ಯಕ್ತಿಯನ್ನು ಸಾಯಿಸಬೇಕು ಅಂತ ಹೇಳಿ. ಕತ್ತಲಲ್ಲಿ ಓಡಾಡಿಸ್ತಾ ಸಮಾಧಿಲಿದ್ದ ಅಂತವನಿಗೆ ದೊಡ್ಡ ಬೆಳಕು ಉಂಟಾಯಿತು. ಆತನ ಜೀವಿತದಲ್ಲಿ ಒಂದು ಬೆಳಕನ್ನ ಹಚ್ಚಿದ, ದೀಪವನ್ನು ಹಚ್ಚಿದ, ಅವನ ಕೆಟ್ಟಗಳನ್ನು ಹೊಡೆದ. ಇದೋ ನೀ ನನಗೋಸ್ಕರ ಬದುಕು ಅಂತ ಹೇಳ್ದ.
2,000 ದೆವ್ವಗಳು ಆತನನ್ನು ಸಾಯಿಸಕ್ಕಾಗಿಲ್ಲ. ಆಮೆನ್, ಆಮೆನ್, ಪ್ರೈಸ್ ದಿ ಲಾರ್ಡ್. ಅದ್ಭುತವಾಗಿ ಯೇಸು ಕ್ರಿಸ್ತನ ಆತನ ಜೀವಿತದಲ್ಲಿ ಒಂದು ಬೆಳಕನ್ನ ಉಂಟು ಮಾಡಿದ್ರು, ದೀಪವನ್ನು ಹಚ್ಚಿದ್ರು. ಅವನ ಕಟ್ಟೆಗಳ ಬಿಡುಗಡೆ ಆಯ್ತು, ದೆವ್ವಗಳು ಬಿಟ್ಟು ಹೋದವು. ಅವನ ಮಟ್ಟಗಳು ಹಾಕೊಂಡು ಯೇಸು ಕ್ರಿಸ್ತನ ಪಾದದಲ್ಲಿ ಕುತ್ಕೊಂಡ. ಆಮೆನ್. ಅವನ ಜೀವಿತದಲ್ಲಿ ದೀಪವನ್ನು ಹಚ್ಚಿದಂತ ಯೇಸು ಸ್ವಾಮಿ ನಿಮ್ಮ ಜೀವಿತದಲ್ಲಿ, ನಮ್ಮ ಜೀವಿತದಲ್ಲಿ ಹಚ್ಚೋದಿಲ್ವಾ? ಹಚ್ಚತಾರ, ಹಚ್ಚಲ್ವಾ? ವಾಕ್ಯನ ಗಟ್ಟಿಯಾಗಿ ಇಟ್ಕೊಳ್ರಿ. ದೇವರೇ, ನಾನು ಕಣ್ಣೀರು ಸುರಿಸ್ತಾ ಇದ್ದೀನಿ, ನನ್ನ ಗಂಡ ನನಗೆ ಚಿತ್ರಾಂಶ ಕೊಡ್ತಾ ಇದ್ದಾನೆ, ಅನೇಕ ಸಾರಿ ಸತ್ತು ಹೋಗಬೇಕು ಅಂತ ತೀರ್ಮಾನ ಮಾಡುವಂತ ಒಬ್ಬ ಸಹೋದರಿ ನೀವು ಇಲ್ಲಿದ್ದೀರಾ. ಆ ಸಹೋದರಿ ಹೇಳ್ತಾ ಇದಾರೆ, ನನಗೆ ನನ್ನ ಗಂಡ ಬೆಳಗ್ಗೆ ಸಾಯಂಕಾಲ ಕೂತ್ಕೊಂಡ್ರೆ ನಿಂತ್ಕೊಂಡ್ರೆ ಊಟ ಮಾಡುವಾಗ ಮಲಗುವ ಚಿತ್ರ ಹಿಂಸೆಗಳು ವಿಚಿತ್ರವಾಗಿ ಮಾತಾಡಿ ನನಗೆ ಮಾನಸಿಕವಾಗಿ ಹಿಂಸೆ ಪಡಿಸ್ತಾ ಇದ್ದಾನೆ. ನಾನು ಬದುಕಿರೋದು ವ್ಯರ್ಥ ಅಂತೇಳಿ ಎಷ್ಟೋ ಸಾರಿ ಆತ್ಮಹತ್ಯೆಗೆ ಪ್ರಯತ್ನ ಪಡ್ತಾ ಇದ್ದೆ. ನಿನ್ನ ಮಕ್ಕಳು ಸಹ ನಿನ್ನ ಮಾತು ಕೇಳ್ತಾ ಇಲ್ಲ, ನಾನು ಇನ್ಯಾರಿಗಾಗಿ ಬದುಕಬೇಕು ಅಂತ ಹೇಳುವಾಗ ಕರ್ತನ ಬೆಳಕು ನಿನ್ನನ್ನು ಹುಡುಕಿ ಬಂತು. ಮಗಳೇ, ಭಯಪಡಬೇಡ, ನಿನ್ನ ಜೀವಿತನ ಕರ್ತವನು ನಾನು. ಹಲ್ಲೆಲೂಯಾ. ನಿನ್ನ ಜೀವಿತಕ್ಕೆ ದೀಪವನ್ನು ಹಚ್ಚುವನು ನಾನಾಗಿದ್ದೇನೆ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಆ ವಾಕ್ಯನ ಪದೇ ಹೋದೋಣ. ಏನಂತಿದೆ? ನೀನೇ ನನ್ನ ದೀಪವನ್ನ ಹೊತ್ತಿಸುವವನು. ಆಮೇಲೆ ದೇವರಾದ ಯೆಹೋವನು ನನಗೆ ಬೆಳಕು ಕೊಟ್ಟು, ನನ್ನ ದೇವರಾದ ಯೆಹೋವನು ನನಗೆ ಬೆಳಕು ಕೊಟ್ಟು ಕತ್ತಲಿಂದ ಪರಿಹರಿಸಿದ್ದಾನೆ. ಆಮೆನ್. ಕತ್ತಲೆಂಬ ಭಯದಿಂದ ಪರಿಹಾರ. ನೀವು ಅನೇಕ ಜನ ಮಂತ್ರವಾದಿಗಳಿಗೆ ಭಯ ಪಡ್ತಾ ಇದ್ರೆ, ಕೆಲವರು ಇಲ್ಲಿ ಒಂದು ನಿಂಬೆಕಾಯಿ ನೋಡಿದ್ರೆ ಭಯ ಬೀಳ್ತೀರಾ, ಒಂದು ರಕ್ತ ನೋಡಿದ್ರೆ ಭಯ ಬೀಳ್ತೀರಾ. ನಮ್ಮ ಮನೆಗೆ ಯಾರೋ ಏನೋ ಕೆಡುಕು ಮಾಡಿಬಿಟ್ಟಿದ್ದಾರೆ ಅಂತೇಳಿ. ಇನ್ನು ಕೆಲವರು ಹೇಳಿದ್ರು, ಸರ್ ನಮ್ಮ ವ್ಯಾಪಾರನೇ ಆಗ್ತಿಲ್ಲ ಸರ್, ತುಂಬಾ ಚೆನ್ನಾಗಿ ನಡೀತಾ ಇತ್ತು ವ್ಯಾಪಾರ. ಮಾಸ್ತಲ್ಲಿ ಒಬ್ರು ಹೇಳಿದ್ರು, ಯಾರೋ ಏನೋ ಮಾಡ್ಬಿಟ್ಟಿದ್ದಾರೆ, ಲವಂಗಗಳಲ್ಲಿ ಮಾಯಮಂತ್ರ ಮಾಡಿ ನನ್ನ ಅಂಗಡಿ ಮುಂದ್ಗಡೆ ಹಾಕ್ಬಿಟ್ಟವ್ರು ಸರ್. ಪ್ರೇಯರ್ ಮಾಡ್ತಿದ್ದಾಗ ಚೆನ್ನಾಗಿತ್ತು, ಅವ್ರು ಚೆನ್ನಾಗಿ ವ್ಯಾಪಾರ ಆಗ್ತಾ ಇತ್ತು. ಯಾವಾಗ ವ್ಯಾಪಾರ ಆಯ್ತೋ ಪ್ರೇಯರ್ ಬಿಟ್ಬಿಟ್ರು. ಯಾವಾಗ ಪ್ರೇಯರ್ ಕರೆದವರು ಮಾಡಿಸ್ಕೊಂತ ಇದ್ರು, ಯಾವಾಗ ಪ್ರೇಯರ್ ಬಿಟ್ಬಿಟ್ರು ಮಾಯ ಮಂತ್ರ ಮಾಡೋದು ಜಾಸ್ತಿ ಆಯ್ತು. ಇವ್ರ ವ್ಯಾಪಾರ ನಿಂತೋಯ್ತು. ಸರ್ 4,000 ಕೂಡ ವ್ಯಾಪಾರ ಆಗ್ತಾ ಇಲ್ಲ ಸರ್, 4 ದಿವಸ ಆದ್ರೂ. ಮತ್ತೆ ಪ್ರೇಯರ್ ಮಾಡ್ಬೇಕು ಸರ್. ಭಯ ಪಡಬೇಡ್ರಿ. ಒಂದು ವೇಳೆ ಈ ರೀತಿಯಾಗಿ ಮಾಯ ಮಂತ್ರಗಳಿಂದ, ನಿಂಬೆಹಣ್ಣಿಂದ, ಲವಂಗಗಳಿಂದ, ವಿಭೂತಿಗಳಿಂದ ಭಯಪಟ್ಟು ರಕ್ತ ಸುರಿತೈತೆ ಅಂತೇಳಿ ಭಯಪಡುವಂತವರು, ಭಯದಿಂದ ನರಳುವಂತ ನೀವು ಯಾರನ್ನ ಇದ್ದಿದ್ದೆ ಆದ್ರೆ ಭಯನೇ ಪಡಬೇಡ್ರ. ಆ ಒಂದು ಬೆಳಕು, ಒಂದು ಕತ್ತಲಲ್ಲಿ ಒಂದು ದೊಡ್ಡ ಬೆಳಕು ಉಂಟಾಗುತ್ತೆ. ಆ ಬೆಳಕು ಮುಂದ್ಗಡೆ ಯಾವ ಮಂತ್ರ ಶಕ್ತಿಯಲ್ಲಿ ನಿಲ್ಲೋದಿಲ್ಲ. ಪಟ್ 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 ಅಂತ ಎಲ್ಲ ಕತ್ತಲು ಹೊಡೆಯಲ್ಪಡುತ್ತವೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನಮ್ಮ ಜಮೀನಲ್ಲಿ ಬಾವಿ ಪಕ್ಕದಲ್ಲಿ ಒಂದು ದೊಡ್ಡ ಮಂತ್ರ ಕಟ್ಟಿದಂತ ಒಂದು ಚಂಪು ತರ ಸಿಕ್ಕಿತ್ತು. ದಾರಗಳು ಕಟ್ಟಿಬಿಟ್ಟಿದ್ದಾರೆ. ಸರಿ, ನಾನು ಎತ್ಕೊಂಡು ನೋಡಿದೆ, ನಮಗೇನು ಭಯ ಇಲ್ಲ. ಆಮೆನ್. ಯಾಕಂದ್ರೆ ಅವೆಲ್ಲವೂ ನಮ್ಮ ಕಾಲ ಕೆಳಗಡೆ. ಬೆಂಕಿ ಇದ್ದ ತಕ್ಷಣ ಪಟ 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 ಅಂತ ಸೌಂಡ್ ಬಂದು ಎಲ್ಲ ಹೊಡೆದೋಯ್ತು. ಆಮೆನ್. ಆ ಬೆಂಕಿಗೆ ಅಷ್ಟು ಪವರ್ ಇದೆ, ಸುಡುವಂತ ಶಕ್ತಿ. ಆ ಬೆಂಕಿಯ ತಂದೆ ನಿಮ್ಮಲ್ಲಿ ನಮ್ಮಲ್ಲಿ ವಾಸ ಮಾಡುತ್ತಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಬೆಂಕಿನ ನೀರಿಂದ ಆರಿಸಕ್ ಸಾಧ್ಯವೇ ಇಲ್ಲ, ಮಂತ್ರಶಕ್ತಿಗಳನ್ನ ಮುಟ್ಟಕ್ ಸಾಧ್ಯವೇ ಇಲ್ಲ. ಯಾಕಂದ್ರೆ ಹಚ್ಚಿದ್ದು ನಮ್ಮ ದೀಪನ ಒಳಗಡೆ ಯಾರು ಗೊತ್ತಾ? ಮನುಷ್ಯನಲ್ಲ, ಜೀವವುಳ್ಳ ದೇವರು. ಹಲ್ಲೆಲೂಯಾ. ನಮಗೆ ದೀಪ ಹಚ್ಚಿದ್ದಾರೆ ಯಾರು? ಯಾರು? ಜೋರಾಗಿ ಆಮೆನ್. ಯೇಸು ಸ್ವಾಮಿ ಬಾಗಿಲು ತೆಗೆದಿದ್ದೆ ಆದ್ರೆ ಅದನ್ನು ಮುಚ್ಚೋದಕ್ಕೆ ಯಾರ ಕೈಲೂ ಸಾಧ್ಯವೇ ಇಲ್ಲ. ಆಮೆನ್, ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸ್ವಾಮಿ ನಿಮಗೆ ನಮಗೆ ಬಾಗಿಲು ತೆಗೆದು ದೀಪವನ್ನು ಹಚ್ಚಿದ್ದಾರೆ. ದೇವರೇ ದೀಪ ಹಚ್ಚುತ್ತಿರಬೇಕಾದ್ರೆ ಆ ದೀಪವನ್ನು ಆರಿಸೋದಕ್ಕೆ ಯಾರ ಕೈಲೂ ಸಾಧ್ಯವೇ ಇಲ್ಲ. ಎಷ್ಟು ಜನ ನಂಬ್ತೀರಾ? ನಂಬ್ತೀರಾ? ಆ ದೀಪವನ್ನು ಆರಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಂತಹ ಕಷ್ಟದಲ್ಲಿ, ಇಂತಹ ನೋವಲ್ಲಿ ಎಷ್ಟೋ ಜನ ಇದ್ದಾರೆ. ಅವರೆಲ್ಲರಿಗೂ ನಾವು ದೀಪವನ್ನು ಹಚ್ಚಿದಂತ ನಾವು ಆ ಕತ್ತಲಿನ ಜನಗಳಿಗೆ ದೀಪವನ್ನು ಹಚ್ಚಬೇಕು. ಏನು ಉದಯ್, ನಿನ್ನಲ್ಲಿ ದೀಪ ಇದೆ,
ನೀನೇನು ಯಾರಿಗೆ ಹಚ್ಚಬೇಕು? ಕತ್ತಲಿನ ಜನಗಳಿಗೆ ದೀಪವನ್ನು ಹಚ್ಚಬೇಕು. ಪಕ್ಕದಲ್ಲಿ ನೋಡಿ ಹೇಳ್ರಿ, ನಾನು ಕತ್ತಲಿನ ಜನಗಳಿಗೆ ದೀಪವನ್ನು ಹಚ್ಚುತ್ತೇನೆ. ಆಮೇನ್. ಯಾಕಂದ್ರೆ ನಿಮ್ಮ ಕತ್ತಲನ್ನು ಕರ್ತನು ಪರಿಹಾರ ಮಾಡಿದ್ದಾನೆ. ಆಮೇನ್, ಆಮೇನ್. ನಿಮ್ಮ ಕತ್ತಲನ್ನು ಯಾರು ಪರಿಹಾರ ಮಾಡಿದ್ದಾರೆ? ಯೇಸಪ್ಪ ಪರಿಹಾರ ಮಾಡಿದ್ದಾರೆ. ನಿಮ್ಮ ಮನೆಯಲ್ಲಿ ಕತ್ತಲಿತ್ತು, ಯೇಸು ಕ್ರಿಸ್ತನೇ ಬೆಳಕಾಗಿ ಬಂದಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ಗಾಡ್, ಪ್ರೈಸ್ ಗಾಡ್. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಯೋಹನ ಬರೆದ ಸುವಾರ್ತೆ 1ನೇ ಅಧ್ಯಾಯ 5ನೇ ವಾಕ್ಯ, ಲಾಸ್ಟ್ ಒಂದು ವಾಕ್ಯ. ಇವತ್ತು ಒಬ್ಬ ಪಾಸ್ಟ್ ಬರಬೇಕಾಯ್ತು, ಅವ್ರು ತುಂಬಾ ಟಯರ್ಡ್ ಆಗಿ ಬರಕ್ಕಾಗ್ಲಿಲ್ಲ. ದೇವರು ನಮ್ಮನ್ನೇ ಉಪಯೋಗ ಮಾಡ್ಕೊಂಡ್ರು, ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ, ಕತ್ತಲು ಅದನ್ನು ಮುಸ್ಕಲಿಲ್ಲ. ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ, ಕತ್ತಲದನ್ನ ಮುಸ್ಕಲಿಲ್ಲ. ಕತ್ತಲು ಬೆಳಕನ್ನ ಮುಟ್ಟಕ್ಕಾಗಲೇ ಇಲ್ಲ. ಈ ಕತ್ತಲು ಸೈತಾನಿಗೆ ಸಂಬಂಧಪಟ್ಟಿದ್ದು, ಕತ್ತಲು ಸೈತಾನಿಗೆ ಸಂಬಂಧಪಟ್ಟಿದ್ದಾಗಿರ್ತದೆ. ಬೆಳಕು ಯೇಸು ಕ್ರಿಸ್ತನಿಗೆ ಸಂಬಂಧಪಟ್ಟಿದ್ದಾಗಿರ್ತದೆ. ಆತನು ಯೇಸು ಕ್ರಿಸ್ತನಿಗೆ ಬೆಳಕಾಗಿರೋದ್ರಿಂದ, ನಮ್ಮ ಜೀವಿತಗಳ ದೀಪವನ್ನು ಹಚ್ಚಿರೋದ್ರಿಂದ ನಾವು ಬೆಳಗಬೇಕು. ನಾವು ಬೆಳಗಬೇಕು, ಬೆಳಗಿಸಬೇಕು. ಊರಿಗೆ ಬೆಳಕು ಕೊಡಬೇಕು, ಮನೆಗೆ ಬೆಳಕು ಕೊಡಬೇಕು, ನಮ್ಮ ಜನಗಳ ಮಧ್ಯದಲ್ಲಿ ಬೆಳಕು ಕೊಡಬೇಕು. ಆಮೇನ್, ಆಮೇನ್. ಕತ್ತಲಿನ ಜನಗಳಿಗೆ ಧೈರ್ಯ ಹೇಳಬೇಕು, ಭಯಪಡಬೇಡ, ಇಗೋ ನನ್ನಲ್ಲಿ ಒಂದು ಬೆಳಕಿದೆ. ಅವ್ರಿಗೇನ್ ಹೇಳಬೇಕು? ಭಯಪಡಬೇಡ, ನನ್ನಲ್ಲಿ ಒಂದು ಬೆಳಕಿದೆ. ಆ ಬೆಳಕಿನ ಹೆಸರು ಯೇಸು ಕ್ರಿಸ್ತನು. ನನ್ನ ಜೀವಿತವನ್ನು ಬೆಳೆಸಿದ ದೇವರು ನಿನಗೂ ಬೆಳಗಿಸ್ತಾನೆ. ಆಮೆನ್. ಹಲ್ಲೆಲೂಯಾ. ದೇವರ ಎಲ್ಲ ತಿಂತ್ಕೊಂಡು ಈ ಸಮಯದಲ್ಲಿ ಎಷ್ಟು ಜನಕ್ಕೆ ಒಳ್ಳೆಯ ಮನಸ್ಸಿದೆ? ಓಕೆ, ಗುಡ್. ಇಲ್ಲಿ ಗಮನಿಸ್ರಿ, ಈ ಕತ್ತಲಲ್ಲಿ ಈ ಬೆಳಕಿಗೆ ತುಂಬಾ ಪವರ್ಫುಲ್ ಆಗಿದೆ. ಈ ಮನೆ, ಈ ಸಭೆ ಕತ್ತಲು ತುಂಬಿಕೊಂಡಿದೆಯಲ್ಲ, ಇದೆಲ್ಲ ಏನಾಗ್ಬೇಕು ಗೊತ್ತಾ? ಬೆಳಕಾಗಬೇಕು. ಈ ದೀಪವನ್ನು ಹಚ್ಚಿದವರು ಯೇಸು ಕ್ರಿಸ್ತನ. ನಿಮ್ಮ ಜೀವಿತ ಕತ್ತಲು, ಇವಾಗೆಲ್ಲ ನೀವೆಲ್ಲ ಎಲ್ಲಿದ್ದೀರಾ? ಕತ್ತಲಿದ್ದೀರಾ. ಆ ಕತ್ತಲಿನಿಂದ ಜನಗಳಿಗೆ ದೊಡ್ಡ ಬೆಳಕು ಯಾರು? ಯೇಸಪ್ಪ ಆಗಿದ್ದಾನೆ. ಆಮೆನ್. ಯಾತಕ್ಕಾಗಿ ಇದು ಮಾಡ್ತೀರಂದ್ರೆ, ಯೇಸಪ್ಪ ಹೇಳಿದ್ರೆ, ನಾನೇ ನಿನ್ನ ಬೆಳಕಾಗಿದ್ದೇನೆ, ನಾನೇ ನಿನ್ನ ದೀಪವನ್ನು ಹಚ್ಚಿದ್ದೇನೆ ಅಂತ ಹೇಳಿದ್ದಾರೆ. ಈ ಕತ್ತಲು ಪರಿಹಾರ ಮಾಡೋರು ಯಾರು? ಯೇಸಪ್ಪನಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಓಕೆ, ನಾನು ಪ್ರಾರ್ಥನೆ ಮಾಡಿ ಇದನ್ನ ಹಚ್ಚುವಾಗ ಒಬ್ಬೊಬ್ಬರು ಹಚ್ಕೋಬೇಕು. ಇದರ ಅರ್ಥ ಸುವಾರ್ತೆ, ಯೇಸು ಕ್ರಿಸ್ತನ ರಾಜ್ಯ ವಿಸ್ತಾರ ಆಗಬೇಕು, ಕತ್ತಲು ಹೋಗ್ಬೇಕು, ಬೆಳಕಿನ ರಾಜ್ಯ ಬರಬೇಕು ಅಂತ ಪ್ರಾರ್ಥನೆ ಮಾಡೋಣ. ನೀವು ಪ್ರಾರ್ಥನೆ ಮಾಡಿ, ದೇವರೇ ನನ್ನ ಕತ್ತಲು ಜೀವಿತವನ್ನ ಬೆಳಕಾಗಿ ಮಾರ್ಪಡಿಸಪ್ಪ. ನನ್ನ ದೇವರೇ ಒಂದು ಸಮಯಕ್ಕೆ ಆಗಿಸ್ತೇನೆ. ವಿಶೇಷವಾಗಿ ಸಮಯದಲ್ಲಿ ಅಪ್ಪ, ನನ್ನ ಜೀವಿತವನ್ನ ಕತ್ತಲು ಜೀವಿತನ ಬೆಳಕಾಗಿ ಮಾರ್ಪಡಿಸ. ನನ್ನಲ್ಲಿ ಬೆಳಕನ್ನ ಹಚ್ಚಿದವರು ಏನೇ ಆಗಿರಬೇಕು, ನಾಮಕ್ಕೆ ಮಹಿಮಾಂತರಾಗಲಿ. ಒಳ್ಳೆಯ ದೇವ, ನಿಮ್ಮ ನಾಮಕ್ಕೆ ಮಹಿಮಾಂತರಾಗುವಾಗ ಸಹಾಯ ಮಾಡುತ್ತಾರೆ. ಅದನ್ನು ಪ್ರತಿಯೊಬ್ಬರಲ್ಲಿ ದೀಪ ಹಚ್ಚುವಂತ ಮುಖಾಂತರ ನಿಮ್ಮನ್ನು ಘನಪಡಿಸಿ ಸಹಾಯ ಮಾಡಬೇಕು. ಯೇಸು ನಾಮದಲ್ಲಿ, ಯೇಸು ನಾಮದಲ್ಲಿ ಕರ್ತನೆ ದೀಪವನ್ನು ಹಚ್ಚುತ್ತಾರೆ. ಯೇಸು ನಾಮದಲ್ಲಿ ತಂದೆ. ಆಮೆನ್. ಹಂಗೆ ಪಕ್ಕದಲ್ಲಿ ದೀಪ ಇಲ್ಲ. ಕತ್ತಲ ಹೃದಯದಲ್ಲಿ ಯೇಸು ಬೆಳಕಾಗಿ ನಿಂತಿರಲು, ಅಂಧಕಾರ ಮರೆಯಾಯಿತು, ಅಂಧಕಾರ ಆಯಿತು. ಕತ್ತಲ ಹೃದಯದಲ್ಲಿ ಯೇಸು ಬೆಳಕಾಗಿ ನಿಂತಿರಲು, ಅಂಧಕಾರವು ಮರೆಯಾಯಿತು, ಅಂಧಕಾರವು ದೂರಾಯಿತು. ಓಡಿದ ಪ್ರಿಯ ಮಗನೇ, ಓಡಿದ ಪ್ರಿಯ ಮಗನೇ, ಯೇಸುವಿನ ಬದಲೇ ಶಿಲುಬೆಯ ನೆರಳಿನಲ್ಲಿ. ಓಡಿದ
ಅಂಧಕಾರವು ದೂರಾಯಿತು, ಅಂಧಕಾರವು ದೂರಾಯಿತು. ಓಡಿದ ಪ್ರಿಯ ಮಗನೇ, ಓಡಿದ ಪ್ರಿಯ ಮಗನೇ, ಯೇಸುವಿನ ಬೆಳಕಲ್ಲಿ, ಶಿಲುಬೆಯ ನೆರಳಿನಲ್ಲಿ. ಓಡಿದ ಪ್ರಿಯ ಮಗನೇ, ಓಡಿದ ಪ್ರಿಯ ಮಗನೇ, ಯೇಸುವಿನ ಬೆಳಕಲ್ಲಿ. ಆಮೆನ್. ಎಲ್ರದ್ದಾಯ್ತು? ಎಲ್ರು ದೀಪ ಹಚ್ಚಿದ್ರ ನೋಡ್ರಿ. ಕತ್ತಲು ಜಾಗ ಇವಾಗ ಏನಾಯ್ತು? ಆಮೆನ್. ನಮ್ಮ ಜೀವಿತವನ್ನ, ನಮ್ಮ ಕುಟುಂಬನ ಬೆಳಕು ಮಾಡಿದ ದೇವರು. ಆಯ್ತಾಗಪ್ಪ. ಈ ಕ್ಯಾಂಡಲನ್ನ ಯಾರು ಇಲ್ಲೇ ಬಿಟ್ಟು ಹೋಗ್ಬೇಡ್ರಿ, ನಿಮ್ಮ ಮನೆಗಳಿಗೆ ಎತ್ಕೊಂಡು ಹೋಗಿ. ದೇವರನ್ನ ಆರಾಧನೆ ಮಾಡಿದಂತ ದೀಪ. ನಿಮ್ಮ ಈ ದೀಪ ನೋಡೋವಾಗ ಕೂಡ ದೆವ್ವ ಕೂಡ ಭಯ ಬೀಳುತ್ತೆ. ಯಾಕಂದ್ರೆ ಇದು ಸಾಮಾನ್ಯವಾದ ಕ್ಯಾಂಡಲ್. ಇವಾಗ ಯೇಸು ಹೆಸರಲ್ಲಿ ಆಶೀರ್ವಾದ ಮಾಡಿಬಿಟ್ರಿ. ಆಮೆನ್, ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಒಬ್ಬ ಸಹೋದರಿ ಬಂದು ಹೇಳಿದ್ರು, ಅಷ್ಟಯ್ಯ ನಮ್ಮ ಮನೆಗೆ ಬರ್ಬೇಕು ನೀವು. ನಮ್ಮ ಮನೆ ಪಕ್ಕದಲ್ಲಿ ಒಂದು ರಾಗಿ ಮರ ಇತ್ತು. ಆ ರಾಗಿ ಮರದಲ್ಲಿ ದೆವ್ವ ಇತ್ತು. ಅದು ಕಟ್ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಸಮಸ್ಯೆ ಅಂತ. ನಾನು ಸಹೋದರಿಗೆ ಹೇಳಿದೆ, ಇವತ್ತು ಈ ಕ್ಯಾಂಡಲ್ ಅಂತ ತೆಗೆದುಕೊಂಡು ನಿಮ್ ಮನೆಗೆ ಹೋಗು. ನಿಮ್ ಮನೆಗೆ ಹೋಗುವಾಗ ದೊಡ್ಡ ಬದಲಾವಣೆ ಉಂಟಾಗುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಗಾಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ನಂಬ್ತೀರಾ? ಯೇಸು ಸ್ವಾಮಿ ಬೆಳಕಾಗಿದ್ದಾರೆ. ನನ್ನ ಜೀವಿತದಲ್ಲಿ ದೇವರು ಬೆಳಕನ್ನು ಉಂಟು ಮಾಡಿದ್ದಾರೆ, ದೀಪವನ್ನು ಹಚ್ಚಿದ್ದಾರೆ. ನಾನು ಸಹ ಬೆಳಕಾಗಿದ್ದೇನೆ. ಹಲ್ಲೆಲೂಯಾ, ಯೇಸು ಮಹಾರಾಜ್ಗೆ, ಯೇಸು ಮಹಾರಾಜ್ಗೆ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಒಂದು ಹಾಡನ್ನು ಹಾಡುವಾಗ ಕಾಣಿಕೆ ತೆಗೆದುಕೊಡುತ್ತದೆ. ಅದಾದ ನಂತರ ಬಟ್ಟೆಗಳು ಕೊಡೋದಕ್ಕೆ ಹೋಗೋಣ. ಓಕೆ.
ರಾಜನಿಂದ ನಿಂತರು ಆರಾಧಿಸುವೆ ನಂತೆಯ ಅರಸನಿಂದ ರಾಜನಿ ಆರಾಧಿಸುವೆ ಪರಲೋಕ ರಾಜನಿಂದ ಆರಾಧಿಸುವೆ ಉನ್ನತ ದೇವಾನಿನೇ ನಿನ್ನನ್ನೇ ಆರಾಧಿಸುವೆ ಪರಿಶುದ್ಧ ದೇವಾನಿನೇ ನಿನ್ನನ್ನೇ ಆರಾಧಿಸುವೆ ಉನ್ನತ ದೇವಾನಿನೇ ನಿನ್ನನ್ನೇ ಆರಾಧಿಸುವೆ ಪರಿಶುದ್ಧ ದೇವಾನಿನೇ ನಿನ್ನನ್ನೇ ಆರಾಧಿಸುವೆ ಪಾಪದಿಂದ ಬಿಡಿಸಿರುವೆ ನಿನ್ನನ್ನೇ ಆರಾಧಿಸುವೆ ಪರಿಶುದ್ಧ ಮಾಡಿರುವೆ ನಿನ್ನನ್ನೇ ಆರಾಧಿಸುವೆ ಪಾಪದಿಂದ ಬಿಡಿಸಿರುವೆ ನಿನ್ನನ್ನೇ ಆರಾಧಿಸುವೆ ಪರಿಶುದ್ಧ ಮಾಡಿರುವೆ ನಿನ್ನನ್ನೇ ಆರಾಧಿಸುವೆ ಮಹಿಮೆಯ ಅರಸನಿಂದ ರಾಜನಿ ಆರಾಧಿಸುವೆ ಪರಲೋಕ ರಾಜನಿಂದ ನಿತ್ಯವೂ ಆರಾಧಿಸುವೆ ಮಹಿಮೆಯ ಅರಸನಿಂದ ರಾಜನಿ ಆರಾಧಿಸುವೆ ಪರಲೋಕ ರಾಜನಿಂದ ನಿತ್ಯವೂ ಆರಾಧಿಸುವೆ ಉನ್ನತನು ಸಹಾಯಕನೇ ನಿನ್ನನ್ನೇ ಆರಾಧಿಸುವೆ ಕಷ್ಟದಲ್ಲಿ ಮೋಚಕನೇ ನಿನ್ನನ್ನೇ ಆರಾಧಿಸುವೆ ನಿನ್ನನ್ನೇ ಆರಾಧಿಸುವೆ ಕಷ್ಟದಲ್ಲಿ ಮೋಚಕನೇ ನಿನ್ನನ್ನೇ ಆರಾಧಿಸುವೆ ನಂಬಾಳ ಜರುವಿದೆ ನಿನ್ನನ್ನೇ ಆರಾಧಿಸುವೆ ನಂಬಾಳ ಬಲವಿದೆ ನಿನ್ನನ್ನೇ ಆರಾಧಿಸುವೆ ನಂಬಾಳ ಜಯವಿದೆ ನಿನ್ನನ್ನೇ ಆರಾಧಿಸುವೆ ನಂಬಾಳ ಬಲವಿದೆ ನಿನ್ನನ್ನೇ ಆರಾಧಿಸುವೆ ನಿನ್ನಯ ಅರಸನಿಂದ ಆತ್ಮದಿ ಆರಾಧಿಸುವೆ ಪರಲೋಕ ರಾಜನಿಂದ ನಿತ್ಯವೂ ಆರಾಧಿಸುವೆ ಮಹಿಮೆಯ ಅರಸನಿಂದ ಆತ್ಮದಿ ಆರಾಧಿಸುವೆ ಪರಲೋಕ ರಾಜನಿಂದ ನಿತ್ಯವೂ ಆರಾಧಿಸುವೆ ಯೇಸುವೇ ಸ್ತುತಿಸುವೆನು ರಾಜನೇ ಆರಾಧಿಸುವೆನು ಯೇಸುವೇ ನಿನ್ನ ಸ್ತುತಿಸುವೆನು ರಾಜನೇ ನಿನ್ನ ಆರಾಧಿಸುವೆನು ಮಹಿಮೆಯ ಅರಸನಿಂದ ಆತ್ಮದಿ ಆರಾಧಿಸುವೆ ಪರಲೋಕ ರಾಜನಿಂದ ನಿತ್ಯವೂ ಆರಾಧಿಸುವೆ ನಿತ್ಯವೂ ಆರಾಧಿಸುವೆ ಆಮೆನ್. ಹಲ್ಲೆಲೂಯಾ. ಬೆಂಕಿಯ ಆರಾಧನೆ. ಆಮೆನ್. ಆರಾಧಿಸುವಾಗ ಸೈತಾನಿಗೆ ಇರಕ್ಕಾಗಲ್ಲ. ಹಲ್ಲೆಲೂಯಾ. ದೆವ್ವ ಬಿಡ್ರವ ಬೇಕೊಂಡು ಒದ್ದಾಡ್ಕೊಂಡು ಹೋಗ್ಲಿ. ಆಮೆನ್. ಹಲ್ಲೆಲೂಯಾ. ಅದಕ್ಕೆ ಇರಕ್ ಆಗ್ತಾ ಇಲ್ಲ. ಹೋಗ್ಬೇಕು, ಟೈಮ್ ಬಂದಿದೆ, ಹೋಗ್ತಾ ಇದೆ. ಆಮೆನ್. ಆಮೆನ್. ಹಲ್ಲೆಲೂಯಾ. ಈ ದಿನ ನೀನು ಮಾಡಿದೆಲ್ಲ ಉಪಕಾರಗಳಿಗಾಗಿ ಸ್ತೋತ್ರ. ವಿಶೇಷವಾಗಿ ಕರ್ತನೇ ಈ ದಿನ ಆರಾಧನೆಗಾಗಿ ಸ್ತೋತ್ರ. ಆರಾಧನೆ ಮಾಡೋದು ನಮಗೆ ಆಶ್ವಾಸ. ವಾಕ್ಯ ಭಾಗ್ಯಕ್ಕಾಗಿ ಸ್ತೋತ್ರ. ವಾಕ್ಯದಲ್ಲಿ ನಾವು ತಿಳ್ಕೊಂಡುವೆ ನೀನೇ ದೀಪವನ್ನು ಹಚ್ಚಿದ್ದೀರಿ ಅಂತ ತಿಳಿಸಿ. ನಮ್ಮ ದೀಪವು ನೀವೇ, ನಮ್ಮ ಬೆಳಕು ನೀವೇ, ನನ್ನ ಧೈರ್ಯ ನೀನೇ, ನನ್ನ ಬಲವು ನೀನೇ, ನನ್ನ ಕೋಟೆ ನೀನೇ. ನಮ್ಮ ಜೀವಿತದಲ್ಲಿ ದೀಪವನ್ನು ಹಚ್ಚಿದವರು ನೀವೇ ಸ್ವಾಮಿ. ಕತ್ತಲನ್ನು ಪರಿಹಾರ ಮಾಡಿದವರು ನೀವೇ ಸ್ವಾಮಿ. ಅದಕ್ಕಾಗಿ ಇದನ್ನ ಕರ್ತನೆ ತನ್ನ ಶಕ್ತಿಗೆ ತಕ್ಕ ಹಾಗೆ ಶಕ್ತಿ ಮೀರಿ ಕೆಲವರು ಬಡವರಿಗೆ ಬಟ್ಟೆಗಳನ್ನು ಕೊಡಲು ಬಂದಿದ್ದಾರೆ ಸ್ವಾಮಿ. ಇದನ್ನು ನಾವು ಆಶೀರ್ವಾದ ಮಾಡ್ತಿದ್ದೇವೆ.
ಕೊಟ್ಟಂತ ಒಂದೊಂದು ಕೈಗಳನ್ನು ಕುಟುಂಬಗಳನ್ನು ಆಶೀರ್ವಾದ ಮಾಡು, ಯಥೇಚ್ಛವಾಗಿ ರಿಲೀಸ್. ಈ ಕೊಟ್ಟಂತ ಕೈಗಳಿಗೆ ಬಟ್ಟೆಗಳಿಗೆ ಕೊರತೆ ಬರಬಾರದು. ಇವತ್ತು ಕೊಟ್ಟಂತ ಕೈಗಳು ನಾಳೆ ವರ್ಷ, ಪ್ರತಿ ತಿಂಗಳು, ಪ್ರತಿ ವರ್ಷ ಇನ್ನು ಹೆಚ್ಚೆಚ್ಚು ಬಟ್ಟೆಗಳು ಕೊಡುವರಾಗಿ ಮಾಡಿಸುವ. ಅದಕ್ಕಾಗಿ ಸ್ತೋತ್ರ ಕರ್ತನೆ. ನೀವು ಮಾಡಿದ ಈ ಮಹಾಕೃಪೆಗಾಗಿ ಸ್ತೋತ್ರ. ಬರದಿದ್ದವರು ಸಹ ನೀವು ಸಹ ಇದು ಎಲ್ಲರೂ ಸರಿ ಹೋಗುವಾಗ, ಈ ಸಭೆಗಳಿಗೆ ಸರಿ ಹೋಗುವಾಗ ನೀವು ಸಹಾಯ ಮಾಡಿ. ಈ ರೀತಿ ಕಾರ್ಯ ಮಾಡಿದ್ದಕ್ಕಾಗಿ ಸ್ತೋತ್ರ, ಅದ್ಭುತ ಮಾಡಿದ್ದಕ್ಕಾಗಿ ಸ್ತೋತ್ರ. ಆಶ್ವಾಸ ಬಲಪಡಿಸಬೇಕು ಯೇಸು ನಾಮದಲ್ಲಿ ತಂದೆ. ಆಮೆನ್. ಎಲ್ಲ ಹಂಗೆ ಕೂತ್ಕೊಳ್ಳೋಣ. ತಂದೆಯಾದ ನಂದೇವನೇ ಕರ್ತನೇ ನನ್ನ ತಂದೆಯೇ Amen.